ಸರಿ ಈ ಸರಿ ನಮ್ಮ ಪ್ರೈಮ್ ಮಿನಿಸ್ಟರ್ ದೊಡ್ಡ ಕ್ಯಾಥಲಿಕ್ ಚರ್ಚ್ಗೆ ಭೇಟಿ ಮಾಡಿದ್ರು. ಅಲ್ಲಿ ಹೋಗ್ಬಿಟ್ಟು ಒಂದು ಪೀಸ್ ಮೆಸೇಜ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೀವೇನ್ ಅಭಿಪ್ರಾಯ ಇದೆ ಸರ್? ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಕರ್ನಾಟಕ ಮತ್ತು ಭಾರತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ಸಮುದಾಯಕ್ಕೂ ಸಹ ವಿಶೇಷವಾದಂತಹ ಈ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಮೊನ್ನೆ ಒಂದು ವಿಶೇಷವಾದಂತಹ ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ, ಕ್ಯಾಥಲಿಕ್ ಬಿಷಪ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ದೆಹಲಿಯವರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರನ್ನ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಸಹ ಅವರ ಇನ್ವಿಟೇಷನ್ಸ್ಗೆ ಗೌರವವನ್ನು ಕೊಟ್ಟು ಆ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾಗಿ ಒಂದು ಒಳ್ಳೆಯ ಒಂದು ಸಂದೇಶವನ್ನ ನಮ್ಮ ಭಾರತದ ಕ್ರೈಸ್ತ ಸಮುದಾಯಕ್ಕಾಗಿ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಬಿಷಪ್ ಕಾನ್ಫರೆನ್ಸ್ ಆಫ್ ಇಂಡಿಯಾದವರು ಸಹ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಸಂದೇಶವನ್ನ ಇಡೀ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಕೊಡೋ ರೀತಿಯಲ್ಲಿ ಅವತ್ತು ಆಚರಣೆ ನಡೆದಿದೆ. ಸೊ ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡಾಗ್ಲಿಂದಲೂ ಸಹ ಇಲ್ಲಿ ತನಕನು ವಿಶೇಷವಾಗಿ ಕ್ರೈಸ್ತ ಸಮುದಾಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮತ್ತು ನಮ್ಮ ಕ್ರೈಸ್ತ ಸಮುದಾಯದ ಮಧ್ಯದಲ್ಲಿ ಇರ್ತಕ್ಕಂಥ ಅನೇಕ ಗೊಂದಲಗಳನ್ನ ಸಹ ಅವರು ನಿವಾರಣೆ ಮಾಡತಕ್ಕಂಥ ದಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅವರು ಹಾಕೊಂಡಿದ್ದಾರೆ. ಮತ್ತು ಅನುದಾನಗಳನ್ನ ಕೊಡ್ತಕ್ಕಂಥ ರೀತಿನಲ್ಲೂ ಸಹ ನಮಗೆ ವಿಶೇಷವಾದಂತ ಒಂದು ಗೌರವವನ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇಂಥ ಒಂದು ಒಳ್ಳೆಯ ವಿಚಾರಗಳು ನಡೀತಾ ಇರೋ ಸಂದರ್ಭದಲ್ಲಿ ನಾವು ಕ್ರೈಸ್ತರು, ಭಾರತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕ್ರೈಸ್ತರು ನಾವೇನಿದ್ವಿ, ನಾವು ಶಾಂತಿ ಮತ್ತು ಸೌಹಾರ್ದತೆಗೆ ಮತ್ತು ಸಹೋದರತ್ವಕ್ಕೆ ನಾವು ವಿಶೇಷವಾದಂತಹ ಬೆಲೆಯನ್ನ ಕೊಟ್ಕೊಳ್ತಾ, ನಮ್ಮ ಬಹುಸಂಖ್ಯಾತರ ಜೊತೆನಲ್ಲಿ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನ ಮಾಡಿಕೊಳ್ತಾ ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಆ ರೀತಿನಲ್ಲಿ ನಡೀಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ವಿಶೇಷವಾದಂತಹ ಒಂದು ವಿಚಾರವನ್ನ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಇಂಥ ಒಂದು ಒಳ್ಳೆಯ ವಿಚಾರಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮಧ್ಯದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಸಹ ಸೃಷ್ಟಿಯಾಗ್ಬಿಡುತ್ತೆ. ಏನಪ್ಪಾ ಅಂತಂದ್ರೆ, ಇಂಥ ಒಂದು ಒಳ್ಳೆ ವಿಚಾರ ನಡೆದಾಗ ಅದರಲ್ಲಿ ಏನೋ ಒಂದು ತಪ್ಪು ಹುಡುಕ್ತಕ್ಕಂಥದ್ದು ಮತ್ತು ಯಾವುದೋ ಒಂದು ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಆಗತ್ತೆ. ಅದು ಯಾವ ಕಾರಣಕ್ಕೂ ಆಗ್ಕೊಡುದು. ಯಾಕೆ ಅಂತಂದ್ರೆ, ಈ ಸಣ್ಣ ಪುಟ್ಟ ವಿಚಾರಗಳು, ಈ ತಪ್ಪುಗಳು ಅಂತಕ್ಕಂಥ ವಿಚಾರಗಳನ್ನ ಹುಡ್ಕೊಳ್ತಾನೆ ಹೋಯ್ತು ಅಂತಂದ್ರೆ ನಾವು ಈ ಭಾರತ ದೇಶದಲ್ಲಿ ಸೌಹಾರ್ದತೆಯನ್ನ ಸಹೋದರತ್ವವನ್ನ ಕಾಪಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಇಂಥ ಒಳ್ಳೆಯ ಒಂದು ವಿಚಾರಗಳಿಗೆ ನಾಂದಿ ಆದಾಗ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ತಾ ಇದ್ರಲ್ಲಿ ಇರ್ತಕ್ಕಂಥ ಒಳ್ಳೆತನವನ್ನ ನಾವು ಪ್ರಶಂಸೆ ಮಾಡ್ತಾ ಮುಂದಕ್ಕೆ ಹೋಗ್ಬೇಕೇ ಹೊರತುವಾಗಿ ನಾವು ಯಾವುದೋ ಒಂದು ತಪ್ಪುಗಳನ್ನ ಹುಡುಕ್ತಕ್ಕಂಥದ್ದು, ಅದರಲ್ಲಿ ಇನ್ನೇನೋ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಆಗ್ಕೊಡುದು ಅಂತಕ್ಕಂಥದ್ದು ನನ್ನ ವಿಚಾರ. ಆ ಕಾರಣಕ್ಕಾಗಿ ನಮ್ಮ ಕ್ರೈಸ್ತ ಸಮುದಾಯ ವಿಶೇಷವಾಗಿ ಪ್ರಜ್ಞಾವಂತರಿದ್ದಾರೆ. ಆ ಕಾರಣಕ್ಕಾಗಿ ಇಂಥ ಯಾವುದೇ ವಿಚಾರಗಳು ಸಹ ಅವರು ಕಿವಿಗೊಳ್ಳೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲ ಕ್ರೈಸ್ತರಿಗೆ ವಿಶೇಷವಾದಂತ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು